ಇವತ್ತು ಬಂದ್ಬಿಟ್ಟು ಜುಲೈ 13 ಇದೆ ಡೇಟ್. ಸೊ ಇವತ್ತು ಅಪ್ಡೇಟ್ಸ್ ಏನೋ ನಿಮ್ಗೆ ಇಂಪಾರ್ಟೆಂಟ್ ಈಗ ತಮ್ಮನೆಲ್ಲ ನೋಡ್ಕೊಂಡ್ ಬಂದಿದ್ರ. ಸೊ ಏನೇನಂತಂದ್ರೆ ಅಣಕು ಸೀಟು ಹಂಚಿಕೆ ಅಥವಾ ಮಾಕ್ ರಿಸಲ್ಟ್. ಓಕೆ, ಇದಾದ ತಕ್ಷಣ ಪ್ರೊವಿಷನಲ್ ರಿಸಲ್ಟ್, ಅದಾದ ತಕ್ಷಣ ಫೈನಲ್ ರಿಸಲ್ಟ್. ಓಕೆ, ಮೂರಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಅಂದ್ರೆ ಡಿಫರೆನ್ಸ್ ಹೇಳ್ತಾ ಹೋಗ್ತೀನಿ. ಸೊ ಕರೆಕ್ಟ್ ಆಗಿ ನೋಡ್ಕೊಂತ ಹೋಗಿ. ಯಾಕೆ ಮಾಕ್ ರಿಸಲ್ಟ್ ಮಾಡಬೇಕು, ಯಾಕೆ ಪ್ರೊವಿಷನಲ್ ರಿಸಲ್ಟ್ ಮಾಡಬೇಕು, ಆಮೇಲೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು ಅನ್ನೋದು ಕೀದವ್ರಿಗೆ ಉದ್ದೇಶ ಏನಂತಂದ್ರೆ ಸಿಂಪಲ್ ಆಗಿ ಕೂಡ ಹೇಳ್ತೀನಿ. ಓಕೆ, ಸೊ ನಿಮ್ಗೆ ಗಾಳಿ ಗೊತ್ತಿತ್ತು ಎಲ್ಲರಿಗೂ ಕೂಡ ಮಾಕ್ ರಿಸಲ್ಟ್ ಅನ್ನೋದು ಯಾವುದೇ ರೀತಿಯಾಗಿ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲ, ಜಸ್ಟ್ ಇದು ಬಂದ್ಬಿಟ್ಟು ಟ್ರಯಲ್ ಅಂತ ಗೊತ್ತಿದೆ ನಿಮ್ಗೆಲ್ಲರೂ ಕೂಡ. ಓಕೆ, ಸೊ ಮಾಡ್ತಕ್ಕಂಥ ಉದ್ದೇಶ ಬಂದ್ಬಿಟ್ಟು ನೀವು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ. ಓಕೆ, ನೀವು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಏನಿತ್ತು, ಆಪ್ಷನ್ ಎಂಟ್ರಿನ ಸೊ ನೀವು ಏನಾದ್ರು ತಿದ್ದುಪಡಿ ಮಾಡ್ಕೊಳಕ್ಕೆ, ಸೊ ಅಂತಂದ್ರೆ ಕರೆಕ್ಟ್ ಆಗಿ ಚೇಂಜಸ್ ಮಾಡ್ಕೊಳ್ಳಕ್ಕೆ, ಪ್ರಿಯಾರಿಟಿ ಕರೆಕ್ಟ್ ಆಗಿ ಕೊಟ್ಟಿದ್ರ, ಅಥವಾ ಬೇಸ್ಡ್ ಆನ್ ಕಟ್ ಆಫ್ ನೋಡ್ಕೊಂಡು ಮಾಡಿದ್ರ, ಸೊ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡ್ ಬಂದಿದ್ರ, ಅಥವಾ ಫೀ ಸ್ಟ್ರಕ್ಚರ್ ನೋಡ್ಕೊಂಡ್ ಮಾಡಿದ್ರ, ಅದೆಲ್ಲಾನು ಕೂಡ ನೋಡಿ ಮಾಡ್ಕೊಳ್ಳಿ. ಈ ರೀತಿ ಕಾಲೇಜ್ ಸಿಗುತ್ತೆ ಅಂತ ಅನ್ನೋಕೆ ಒಂದು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಅದಾದ ನಂತರ ಕೂಡ ಚೇಂಜಸ್ ಮಾಡ್ಕೊಂಡ್ರಿ, ಎಷ್ಟೋ ಜನ ಚೇಂಜಸ್ ಮಾಡ್ಕೊಂಡಿದ್ರಿ. ಓಕೆ, ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಬ್ರದರ್ ಮಾಕ್ ರಿಸಲ್ಟ್ ಅಲ್ಲಿ ಬಂದಿರೋದೇ ಆಲ್ಮೋಸ್ಟ್ ಇವಾಗ ಫಸ್ಟ್ ರೌಂಡ್. ಓಕೆ, ರಿಸಲ್ಟ್ ಅಲ್ಲಿ ಈಗ ನಡೀತಿರೋದು ಇನ್ನೂ ಫಸ್ಟ್ ರೌಂಡ್, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಕೂಡ ಅದೇ ಬರುತ್ತೆ ಬ್ರದರ್ ಅಂತ ಹೇಳ್ತಾ ಇರೋದು. ಸೊ ಕಾರಣ ಇಷ್ಟು, ಯಾಕಂತಂದ್ರೆ ಮಾಕ್ ರಿಸಲ್ಟ್ ಅಲ್ಲಿ ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ ದಡ್ರೇನಿಲ್ಲ, ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಿಯಾರಿಟಿ ಆರ್ಡರ್ ಮೇಲೆ ಕೊಟ್ಟಿರ್ತಾರೆ. ಓಕೆ, ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ ನೋಡಿ ನೀವು ಮಾಡಿರಲ್ಲ, ಬಟ್ ಒಂದು 5-10% ಸ್ಟೂಡೆಂಟ್ ಏನಾದ್ರು ಚೇಂಜಸ್ ಮಾಡಿರ್ತಾರೆ. ಓಕೆ, ನೀವೇನು ಕೂಡ ಚೇಂಜಸ್ ಮಾಡಿಲ್ಲ ಅಂದ್ರೂ ಕೂಡ ಬೇರೆಯಾದ್ರೂ ಚೇಂಜಸ್ ಮಾಡಿರ್ತಾರೆ. ಆ ಒಂದು ಕಂಡೀಷನ್ ಒಳಗಡೆ ಸೀಟು ಬೇರೆ ಚೇಂಜಸ್ ಸಿಗುವಂತದ್ದು ಜಾಸ್ತಿ ಇದೆ. ಅಂದ್ರೆ ನೀವು ಮಾಕಲ್ಲಿ ಬಂದಿರೋದೇ ಸಿಗುತ್ತೆ ಅಂತ ಫೈನಲ್ ಅಲ್ಲ. ಎಷ್ಟೋ ಜನಕ್ಕೆ SNG ಕೊಟ್ಟನೆ ಬೇಕಂತ ಅನ್ಸಿರುತ್ತೆ ಇಂಜಿನಿಯರಿಂಗ್ ಒಳಗಡೆ. ಸೊ ಹಂಗಾಗಿ ಆತರ ಆಪ್ಷನ್ ಎಂಟ್ರಿ ಹೊಸದೇ ಮಾಡಿರ್ಬೋದು ಮಾಕ್ ರಿಸಲ್ಟ್ ಆದ್ಮೇಲೆ. ಓಕೆ, ಹೌದಲ್ವಾ? ಸೊ ಹಂಗಾಗಿ ಏನಾಗ್ತದೆ, ಕಂಪ್ಲೀಟ್ ಆಗಿ ಈ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಅಥವಾ ಫೈನಲ್ ರಿಸಲ್ಟ್ ಅನ್ನೋದು ಚೇಂಜಸ್ ಆಗಬಹುದು. ಓಕೆ, ಒಂದು ಸ್ಲೈಟ್ಲಿ ಚೇಂಜಸ್ ಆಗಬಹುದು. ನೀವೇನಾದ್ರೂ ಕಟ್ ಆಫ್ ನೋಡ್ಕೊಂಡ್ಬಿಟ್ಟು 1, 2, 3, 4, 5, 6, 7 ಈ ರೀತಿ ಕಟ್ ಆಫ್ ನೋಡ್ಕೊಂಡು ಆರ್ಡರ್ ಕೊಟ್ಟಿದ್ರಿ ಅಂತ ಅನ್ಕೊಂಡ್ರಿ, ನೀವು 4ನೇ ಕಾಲೇಜ್ ಸಿಕ್ಕಿತ್ತಂತಂದ್ರೆ, ಸೊ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಕಟ್ ಆಫ್ ನೋಡ್ಕೊಂಡೇ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದಂದ್ರೆ ನಿಮ್ಗೆ 3 ಇಲ್ಲ 5, 6, 2 ಇಷ್ಟರಲ್ಲೇ ನಿಮ್ಗೆ ಕಾಲೇಜ್ ಸಿಗ್ತದೆ. ಅಥವಾ 4ನೇದು ಸಿಗ್ಬೋದು. ಸೊ ಅಂದ್ರೆ ಇಷ್ಟರೊಳಗಡೆ ಕಾಲೇಜ್ ಸಿಗ್ತದೆ, ಆಜು ಬಾಜು ಸಿಗ್ತದೆ ಹೊರತು ಏನು ದೂರ ಏನು ಹೋಗಲ್ಲ. ಇಲ್ಲ ನೀವು ರ್ಯಾಂಡಮ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅವ್ರನ್ನ ಕಟ್ ಆಫ್ ನೋಡ್ಕೊಂಡಿಲ್ಲ, ಏನಿಲ್ಲ ಅಂತಂದ್ರೆ ಯಾವ್ದು ಸಿಗುತ್ತೆ ಅಂತ ಹೇಳೋಕೆ ಗ್ಯಾರಂಟಿ ಇಲ್ಲ ಇವಾಗ್ಲೇ. ಓಕೆ, ಸೊ ಇವತ್ತು ಡೇಟ್ ಬಂದ್ಬಿಟ್ಟು ಜುಲೈ 13 ನಾಳೆ ಇದೆ ಆಯ್ತಾ. ನಾಳೆ ನಿಮ್ಗೆ ಬಂದ್ಬಿಟ್ಟು 14th ಡೇಟ್ 11 ಗಂಟೆ ನಂತರ ಅಂತಂದ್ರೆ. ಸೊ 11 ಗಂಟೆ ನಂತರ ಅಂತ ಹೇಳೋದಂದ್ರೆ 10 ಗಂಟೆನೂ ಕೂಡ ಬಂದ್ಬಿಡ್ತದೆ. ನೋಡಿದ್ 11 ಗಂಟೆ ನಂತರ ಅಂದ್ರೆ ನಂತರನೇ ಕೊಡ್ಬೇಕು. ಬಟ್ ಮಾಕ್ ರಿಸಲ್ಟ್ ಏನ್ ಮಾಡಿದ್ರೆ 10 ಗಂಟೆಗೆ ಕೊಟ್ಟು ಹಂಗೂ ಕೂಡ ಕೊಡಬಹುದು. ಹಂಗಾಗಿ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಬಿಟ್ಟ ತಕ್ಷಣ ಲಿಂಕ್ ಶೇರ್ ಮಾಡ್ತೀನಿ. ಓಕೆ, ಸೊ ಡಿಫರೆನ್ಸ್ ಈಸ್ ಮಾಕ್ ಮಾಡೋತಕ್ಕಂಥ ಉದ್ದೇಶ ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ. ಓಕೆ, ಒಂದು ಟ್ರಯಲ್ ತರ ಬಿಟ್ಟು ನಿಮ್ಗೆ ಗೊತ್ತಾಗ್ಲಿ ಅಂತ ಮಾಡ್ತಕ್ಕಂಥ ಉದ್ದೇಶ ಅಷ್ಟೇ ಆಯ್ತಾ. ಇದು ಯಾವ್ದೇ ರೀತಿ ಫೈನಲ್ ಇಲ್ಲ, ಏನೋ ಅಡ್ಮಿಷನ್ ಇಲ್ಲ, ಚಾಯ್ಸ್ ಎಂಟ್ರಿ ಏನಿಲ್ಲ, ವಾಪಸ್ ತಿರ್ಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಬಿಟ್ರು. ಅದಾದ ತಕ್ಷಣ ಪ್ರೊವಿಷನಲ್ ರಿಸಲ್ಟ್ ಈಗ. ಓಕೆ, ಪ್ರೊವಿಷನಲ್ ರಿಸಲ್ಟ್ ಅಂತ ಇದೆ. ಇದು ಪ್ರೊವಿಷನಲ್ ರಿಸಲ್ಟ್ ಆದ್ಮೇಲೆ ಕೂಡ ಅಡ್ಮಿಷನ್ ಮಾಡುವಾಗಿಲ್ಲ. ಓಕೆ, ಬಟ್ ಆಪ್ಷನ್ ಎಂಟ್ರಿ ಬಿಡ್ತಾರ ಅಂತಂದ್ರೆ ಇಲ್ಲ. ಪ್ರೊವಿಷನಲ್ ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಗೆ ಯಾವ್ದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಬಿಡಲ್ಲ. ಅಂದ್ರೆ ಕಾಲೇಜ್ ಹೋಗಿ ಕೂಡ ಅಡ್ಮಿಷನ್ ಇಲ್ಲ, ಫೀಸ್ ಕಟ್ಟಂಗಿಲ್ಲ. ಓಕೆ, ಪ್ರೊವಿಷನಲ್ ರಿಸಲ್ಟ್ ಬಿಟ್ಟ ತಕ್ಷಣ. ಸೊ ಉದ್ದೇಶ ಇಷ್ಟೇ. ಯಾಕೆ ಮಾಡ್ತಾರಪ್ಪ ಅಂತಂದ್ರೆ, ಏನಾದ್ರೂ ಕಂಪ್ಲೇಂಟ್ಸ್ ಗಳಿದ್ರೆ ನಿಮ್ಮಲ್ಲಿ ಕಂಪ್ಲೇಂಟ್ಸ್ ರಿಸಲ್ಟ್ ಗೆ ಏನು ಅಣಕು ಸೀಟು ಹಂಚಿಕೆ ಆಯ್ತು ನೋಡಿ, ಅಣಕು ಸೀಟು ಹಂಚಿಕೆ ಆದ ತಕ್ಷಣ ಏನು ಕೂಡ ಕಂಪ್ಲೇಂಟ್ ಬಿಡ್ಲಿಲ್ಲ ಅವರು. ಬಟ್ ಇವಾಗ ಪ್ರೊವಿಷನಲ್ ರಿಸಲ್ಟ್ ಆದ ನಂತರ ನಿಮ್ಗೆ ಏನಾದ್ರೂ ಕಂಪ್ಲೇಂಟ್ಸ್ ಗಳಿದ್ರೆ, ಓಕೆ, ನಿಮ್ಗೆ ಕಂಪ್ಲೇಂಟ್ಸ್ ಗಳಿದ್ರೆ ಕೇಳಿದವ್ರಿಗೆ ದೂರು ಸಲ್ಲಿಸಿ ಒಂದು 6 to 8 hours ಟೈಮ್ ಕೊಡುತ್ತಾರೆ. ಆ ಟೈಮ್ ಒಳಗಡೆ ನೀವೇನಪ್ಪ ಅಂದ್ರೆ ಕೇಳಿದವ್ರಿಗೆ ನೀವೇನಾದ್ರೂ ಅಂದ್ರೆ ಮೇಲ್ ಮಾಡೋದಾಯ್ತು ಅಥವಾ ಅವ್ರಿಗೆ ಏನೋ ಬಂದ್ರೆ ತಿಳಿಸೋದಾಯ್ತು ಅಂದ್ರೆ ಅದನ್ನೆಲ್ಲಾನು ಕೂಡ ಸರಿಪಡಿಸ್ಕೊಂತಾರೆ. ಓಕೆ, ಇದನ್ನ ಈಗಾಗಲೇ 2 ವರ್ಷದಿಂದ ಕೇಳಿದವರು ಮಾಡ್ತಾ ಇದಾರೆ. ಅದನ್ನ ಮಾಡಿದ್ಮೇಲೆ ಏನಾದ್ರು ಚೇಂಜಸ್ ಮಾಡಿ ಸೊ ಮರುದಿನ 15ನೇ ತಾರೀಕು ನಿಮ್ಗೆ ಫೈನಲ್ ಆಗಿ ಏನಂತಂದ್ರೆ ಅದು 11 ಗಂಟೆ ನಂತರ ಅಂತಾನೆ ಹೇಳೋರೆ. ಸೊ 15ನೇ ತಾರೀಕು ಫೈನಲ್ ರಿಸಲ್ಟ್ ಬರ್ತದೆ. ಫೈನಲ್ ರಿಸಲ್ಟ್ ಬಂದ ತಕ್ಷಣ ರಿಸಲ್ಟ್ ಬಂದ್ಬಿಡುತ್ತೆ, ನಿಮ್ಗೆಲ್ಲರೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿಬಿಡುತ್ತೆ. ಓಕೆ, ಅಂದ್ರೆ ನನ್ಗೆ ಅನ್ಸೋ ಪ್ರಕಾರ ಎಲ್ಲರೂ ಚೆನ್ನಾಗಿ ಮಾಡಿದಾರೆ ಅಂತ ಅನ್ಕೊಂಡಿದ್ದೀನಿ. ಆಪ್ಷನ್ ಎಂಟ್ರಿ ನಿಮ್ಗೆ ಸೀಟ್ ಸಿಗುತ್ತೆ. ಓಕೆ, ಸಿಗದೆ ಇದ್ರೆ ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಗೆ ಹೋಗ್ತೀನಿ ಅಂದ್ರೆ ನಾಟ್ ಅಲಾಟೆಡ್ ನೋಡಿ, ಅಲಾಟೆಡ್ ಸ್ಟೂಡೆಂಟ್. ಓಕೆ, ನಾಟ್ ಅಲಾಟೆಡ್ ಸ್ಟೂಡೆಂಟ್. ಓಕೆ,
ಅಲಾಟೆಡ್ ಅಂಡ್ ನಾಟ್ ಅಲಾಟೆಡ್. ಓಕೆ, ಇಲ್ಲಿ ಅಲಾಟೆಡ್ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಚಾಯ್ಸ್ ಎಂಟ್ರಿ ಅನ್ನೋದು ಕೊಡ್ತಾರೆ. ಓಕೆ, 4 ಚಾಯ್ಸಸ್ ಕೊಡ್ತಾರೆ. ನಾಟ್ ಅಲಾಟೆಡ್ ಸ್ಟೂಡೆಂಟ್ ಗೆ ನೀವು ಸೆಕೆಂಡ್ ರೌಂಡ್ ಗೆ ಹೋಗ್ತೀರಿ ಅನ್ನೋಂಗೆ ಅಂತಂದ್ರೆ ಅಂದ್ರೆ ನಾನು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋಂಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟೆ ನೀವು ಸೆಕೆಂಡ್ ರೌಂಡ್ ಗೆ ಹೋಗ್ಬೇಕಾಗ್ತದ. ಇಲ್ಲಂತಂದ್ರೆ ನಾಟ್ ಕನ್ಸಿಡರ್ ಆಯ್ತಾ. ಸೊ ಸೆಕೆಂಡ್ ರೌಂಡ್ ಹೋಗುವಾಗ ಏನಿರಲ್ಲ, ಒಂದು ಜಸ್ಟ್ ಒಂದು ಟಿಕ್ ಮಾರ್ಕ್ ಕೊಡೋದಿರ್ತದೆ ಆಯ್ತಾ. ಟಿಕ್ ಮಾರ್ಕ್ ಮೀನ್ಸ್ ಏನಿಲ್ಲ, ಒಂದು ಟಿಕ್ ಬಾಕ್ಸ್ ಇರ್ತದೆ, ಇದ್ರ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನೀವ್ ಏನಪ್ಪಾ ಅಂತಂದ್ರೆ ಹೋಗ್ತೀರಾ, ಅಂದ್ರೆ ಸೆಕೆಂಡ್ ರೌಂಡ್ ಹೋಗ್ತೀರಾ. ಬಟ್ ಅಲಾಟ್ಮೆಂಟ್ ಆದ ಸ್ಟೂಡೆಂಟ್ ಗೆ ಏನೆಲ್ಲ ಇರ್ತದೆ. ಸೊ ಅಲಾಟ್ಮೆಂಟ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಚಾಯ್ಸ್ ಕೊಡ್ತಾರೆ. ಸೊ 4 ಚಾಯ್ಸ್ ಕೊಡ್ತಾರೆ, ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್. ಇದು ಆಕ್ಚುಲಿ ಇನ್ನು ಕೂಡ ಫಸ್ಟ್ ರೌಂಡ್. ನೀವು ರಿಸಲ್ಟ್ ಬಿಟ್ಟ ತಕ್ಷಣ ನೀವು ಕೂಡ ಸಡನ್ ಆಗಿ ಕಾಲೇಜ್ ಅಡ್ಮಿಷನ್ ಆಗೋಂಗಿಲ್ಲ ಆಯ್ತಾ. ಸೀಟ್ ಸಿಕ್ಕೋರ್ಗೂ ಕೂಡ ಏನಂತಂದ್ರೆ ಅನ್ಸ್ಯಾಟಿಸ್ಫೈಡ್ ಕಾಲೇಜ್ ಸಿಕ್ಕಿರ್ತದೆ, ಅಥವಾ ಹೆಂಗೋ ಸಿಗಬಾರ್ದು ಅನ್ಕೊಂಡಿರ್ತಾರ ಅಂತ ಕಾಲೇಜ್ ಸಿಕ್ಬಿಟ್ಟಿರ್ತದೆ. ಆಪ್ಷನ್ ಎಂಟ್ರಿ ಸರಿಯಾಗಿ ನೋಡಿರಲ್ಲ, ಹೆಂಗೋ ಮಿಸ್ಟೇಕ್ ಆಗಿಬಿಟ್ಟಿರ್ತದ. ಅಂಡ್ ಅದ್ರ ಜೊತೆಗೆ ಏನಂತಂದ್ರೆ ನಿಮ್ಗೆ ಕರೆಕ್ಟ್ ಕಾಲೇಜು ಕೂಡ ಸಿಕ್ಕಿರ್ತದೆ, 100% ಸ್ಯಾಟಿಸ್ಫೈಡ್ ಕೂಡ ಸಿಕ್ಕಿರ್ತದೆ. 3 ರೀತಿಯನ್ನು ಕೂಡ ಇರ್ತಾರೆ. ಅಂದ್ರೆ ಹಂಗಾಗಿ ಅಡ್ಮಿಷನ್ ಕೂಡ ಆಗ್ಬಹುದು ನೋಡಿ, ಅಡ್ಮಿಷನ್ ಆಗ್ಬಹುದು, ಹೋಲ್ಡ್ ಇಟ್ಕೊಂಡು ಹೋಗ್ಬೋದು. ನೀವು ಸಿಕ್ಕಿರ್ತಕ್ಕಂಥ ಕಾಲೇಜು ಡಿಲೇಟ್ ಮಾಡಬಹುದು, ಕಂಪ್ಲೀಟ್ ಕೀ ಇಂದ ಎಕ್ಸಿಟ್ ಕೂಡ ಆಗ್ಬಹುದು. ಚಾಯ್ಸ್ ಎಂಟ್ರಿ ಬಗ್ಗೆ ದೊಡ್ಡ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ ಪದೇ ಆಯ್ತಾ. 1 ಕೊಟ್ಟು ಬಿಟ್ಟು ನೀವು 1 ಕೊಡ್ತೀನಿ ಅನ್ನಂಗಿತ್ತಂದ್ರೆ ಓಕೆ, ನೀವು ಅಡ್ಮಿಷನ್ ಆಗ್ತೀನಿ, ನನಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಇಷ್ಟನೇ ಇದೆ ಅಂತಂದ್ರೆ ಚಾಯ್ಸ್ 1 ಕೊಟ್ಬಿಡಿ, ಅಡ್ಮಿಷನ್ ಆಗಿ. ನಾನು ಹೋಲ್ಡ್ ಇಟ್ಕೊಂತೀನಿ, ನನಗೆ 1 2 3 4 5 ಅಂತ ಇದೆ, ನಂಗೆ 4ನೇ ಕ್ಲಾಸ್ ಇದೆ, ನಂಗೆ ಇನ್ನೂ ಕೂಡ ಬೆಟರ್ 3 2 1 ಇದೆ, ನಂಗೆ ಇನ್ನೂ ಕೂಡ ಬೆಟರ್ ಇದೆ ಅಂತಂದ್ರೆ ಚಾಯ್ಸ್ 2 ಕೂಡ ಒಂದು ಪೇಮೆಂಟ್ ಮಾಡಂಗಿತ್ತಂದ್ರೆ ಮಾಡ್ರಿ. ಇಲ್ಲ ಅಂತಂದ್ರೆ ಪೇಮೆಂಟ್ ಮಾಡುವಂತದ್ದು ಕೊಟ್ಟಿಲ್ಲ ಅಂತಂದ್ರೆ ಕೇಳಿದವರು ಸುಮ್ಮನೆ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೋಬಹುದು. ಸಿಕ್ಕಿ ನಂಗೆ ಹೆಂಗೋ ಆಪ್ಷನ್ ಎಂಟ್ರಿ ಮಾಡಿದ್ದೆ 1 2 3 ಒಂದು 4ನೇ ಕಾಲೇಜ್ ಸಿಕ್ತೆ ಅನ್ಕೋರಿ ನಿಮ್ಗೆ. ಬಟ್ ಇಲ್ಲಿ ನನ್ಗೆ ಆಪ್ಷನ್ ಎಂಟ್ರಿ ಒಳಗೆ ಹೆಂಗೋ ಮಿಸ್ ಆಗಿ ಯಾಕೆ ಬಂದಿದೆ ನನ್ಗೆ ಗೊತ್ತಿಲ್ಲ, ಹೆಂಗೋ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತಂದ್ರೆ ಚಾಯ್ಸ್ 3 ಕೊಡಿ, ಅದು ಡಿಲೇಟ್ ಆಗುತ್ತೆ, ನೆಕ್ಸ್ಟ್ ರೌಂಡ್ ಗೆ ಹೋಗ್ತಾರ. ಸೊ ಸೆಕೆಂಡ್ ರೌಂಡ್ ಗೆ ಚಾಯ್ಸ್ 2 ಆದ್ರೂ ಕೊಟ್ಟರು ಹೋಗ್ತಾರ, ಚಾಯ್ಸ್ 3 ಕೊಟ್ಟರು ಹೋಗ್ತಾರ. ಬಟ್ ಚಾಯ್ಸ್ 2 ಕೊಟ್ರೆ ಹೋಲ್ಡ್ ಇಟ್ಕೊಂಡು ಹೋಗ್ತಾರ, ಬೆಸ್ಟ್ ಆಪ್ಷನ್ಸ್. ಚಾಯ್ಸ್ 3 ಕೊಟ್ರೆ ಈಗ ಸಿಕ್ಕಿರ್ತಕ್ಕಂಥ ಕಾಲೇಜ್ ಡಿಲೇಟ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸಿಗುತ್ತೆ ಅಂತಂದ್ರೆ ಗ್ಯಾರಂಟಿ ಇಲ್ಲ. ಓಕೆ, ಚಾಯ್ಸ್ 1 ಕೊಟ್ರು ಅಡ್ಮಿಷನ್, ನೀವು ಎಕ್ಸಿಟ್ ಫ್ರಮ್ KA. ಚಾಯ್ಸ್ 4 ಕೊಟ್ಟರು ಕೂಡ ಎಕ್ಸಿಟ್ ಫ್ರಮ್ KA. ಅಂತಂದ್ರೆ ಇವ್ರು ಇಬ್ರು ಏನ್ ಮಾಡಿದ್ರೆ ಚಾಯ್ಸ್ 2 ಕೊಟ್ಟರು, ಚಾಯ್ಸ್ 3 ಕೊಟ್ಟವ್ರು ಏನ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಮಾಡಿದ್ರಿ. ಅಂಡ್ ನಾಟ್ ಅಲಾಟೆಡ್ ಸ್ಟೂಡೆಂಟ್ ಕೂಡ ಏನ್ ಮಾಡಿದ್ರಿ ಅಂತಂದ್ರೆ ಜಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ಸೆಕೆಂಡ್ ರೌಂಡ್ ಬರ್ತೀರಾ. ಸೊ ಟೈಮಿಂಗ್ ಶೆಡ್ಯೂಲ್ ಸ್ವಲ್ಪ ಹೇಳ್ತೀನಿ, ಇನ್ನು ಕೂಡ ಶೆಡ್ಯೂಲ್ ಬಿಟ್ಟಿಲ್ಲ ಆಯ್ತಾ. ಯಾವಾಗ ಬಿಡ್ತಾರೆ ಅಂತಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಾದ್ಮೇಲೆ ಒಂದು ಶೆಡ್ಯೂಲ್ ಬಿಡ್ತಾರೆ. ಅಂತಂದ್ರೆ ಫೈನಲ್ ರಿಸಲ್ಟ್ ಬರ್ತಾರೋ, ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ಒಂದು ಶೆಡ್ಯೂಲ್ ಬರುತ್ತೆ. ಹೆಂಗೆ ಇರುತ್ತೆ ಶೆಡ್ಯೂಲ್ ಅಂತಂದ್ರೆ ಅಲಾಟ್ಮೆಂಟ್ ಸ್ಟೂಡೆಂಟ್ ಅಷ್ಟೇ ಶೆಡ್ಯೂಲ್ ಆಯ್ತಾ. ನಾಟ್ ಅಲಾಟೆಡ್ ಸ್ಟೂಡೆಂಟ್ ಗೆ ಏನು ಕೂಡ ಶೆಡ್ಯೂಲ್ ಇರಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್. ಓಕೆ, ಅಲಾಟ್ಮೆಂಟ್ ಅದರಿಗೆ ಶೆಡ್ಯೂಲ್ ಹೆಂಗಿರುತ್ತೆ. ಚಾಯ್ಸ್ ಎಂಟ್ರಿ ಓಕೆ, 15ನೇ ತಾರೀಕು ರಿಸಲ್ಟ್, 15ನೇ ತಾರೀಕಿಂದನೇ ಸ್ಟಾರ್ಟು. ಸೊ 18ನೇ ತಾರೀಕು ಕೂಡ ಮಾಡಿ. ಓಕೆ, ನೀವು ಕನ್ಫರ್ಮೇಶನ್ ಸ್ಲಿಪ್, ಅದು ಚಾಲನೆ ಅಂಡ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ ಮಾಡ್ಕೋರಿ. ಅದನ್ನು ಕೂಡ 15ನೇ ತಾರೀಕಿಗೆ ಸ್ಟಾರ್ಟು, ಅಥವಾ 19ನೇ ತಾರೀಕು ಕೂಡ ಮಾಡ್ಕೊಳ್ಳಿ. ಕಾಲೇಜ್ ರಿಪೋರ್ಟ್ ಓಕೆ, ಅಂದ್ರೆ ಚಾಯ್ಸ್ 1 ಕೊಟ್ಟಾದ್ರೆ ಚಾಯ್ಸ್ ಎಂಟ್ರಿ ಕೊಡಕ್ಕೆ 3 ದಿನ, ಆದ್ರೆ ಚಾಯ್ಸ್ 1 ಕೊಟ್ಟವರು ಚಲನ್ ಡೌನ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಲಿಕ್ಕೆ 15ರಿಂದ 19. ಅಂಡ್ ಕಾಲೇಜ್ ರಿಪೋರ್ಟ್ ಕೂಡ 15ನೇ ತಾರೀಕಿಂದ ಸ್ಟಾರ್ಟ್ ಆಗಿರುತ್ತೆ, 20ರಿಂದ 21ನೇ ತಾರೀಕು ಕೂಡ ಕೊಡ್ತಾರೆ. ಬೇಕಾದ್ರೆ ನೋಡಿ, ನಾ ಹೇಳತಕ್ಕಂಥ ಟೈಮ್ ಹಿಂಗೆ ಇರ್ತದೆ. ಆಲ್ಮೋಸ್ಟ್ 21ನೇ ತಾರೀಕು ಒಳಗಡೆ ಮುಗಿಸಕ್ ಟ್ರೈ ಮಾಡ್ತಾರೆ, ಎಕ್ಸ್ಟೆಂಡೆಡ್ ಮಾಡ್ತಾರೆ. ಆಮೇಲೆ ಎಕ್ಸ್ಟೆಂಡೆಡ್, ಬಟ್ ಈ ಸರ್ತಿ ಯಾವುದೇ ರೀತಿಯಾಗಿ ಎಕ್ಸ್ಟೆಂಡೆಡ್ ಅನ್ನೋ ವರ್ಡೇ ಕೇಳ್ತಿಲ್ಲ ನಾ ಕೈಯೋ ಕಡೆಯಿಂದ. ಪ್ರತಿ ವರ್ಷನೂ ಕೂಡ ಆಪ್ಷನ್ ಎಂಟ್ರಿ ಒಳಗಡೆ ಎಕ್ಸ್ಟೆಂಡ್ ಆಗ್ತಾ ಇರ್ತಿತ್ತು ಟೈಮ್ ಸ್ವಲ್ಪ, ಬಟ್ ಈ ಸರ್ತಿ ಟೈಮ್ ಎಕ್ಸ್ಟೆಂಡ್ ಆಗ್ತಿಲ್ಲ. ಸೊ 22 ಒಳಗಡೆ ಏನಪ್ಪಾ ಅಂದ್ರೆ ಫಸ್ಟ್ ರೌಂಡ್ ಅಡ್ಮಿಷನ್ ಪ್ರೊಸೆಸ್ ಮುಗಿಸ್ತಾರೆ. ಕೇಳಿದವರು ಮಾಡಿದ್ರೆ ಮ್ಯಾಕ್ಸಿಮಮ್ ಪ್ಲಸ್ 2 days ಎಕ್ಸ್ಟೆಂಡ್ ಮಾಡ್ತಾರೆ. ಅಷ್ಟೊತ್ತಿಗೆ ನೀಟ್ ರಿಸಲ್ಟ್ ಎಲ್ಲಾನು ಕೂಡ ಬಂದು ಶೆಡ್ಯೂಲ್ ಬಂದಿತ್ತಂದ್ರೆ ನಮ್ಮ ಕೇಳಿದವ್ರಿಗೆ ಸೆಕೆಂಡ್ ರೌಂಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ನೋಡೋಣಂತೆ. ಸೊ ಈ ರೀತಿ ಇರ್ತದೆ. ಈ ಯಾವುದೇ ರೀತಿಯಾಗಿ ನೀವು ಮಾಕ್ ರಿಸಲ್ಟ್ಗೂ ಮತ್ತೆ ಪ್ರೊವಿಷನಲ್ ರಿಸಲ್ಟ್ಗೂ ಫೈನಲ್ ರಿಸಲ್ಟ್ಗೂ ಡಿಫ್ರೆನ್ಸ್ ಕೇಳ್ತಾ ಇರ್ತಂದ್ರೆ ಸ್ವಲ್ಪ ಮಾಕ್ಗೂ ಮತ್ತೆ ಪ್ರೊವಿಷನಲ್ ಮತ್ತೆ ಫೈನಲ್ ಏನೋ ಕೂಡ ಡಿಫ್ರೆನ್ಸ್ ಇಲ್ಲ, ಸೇಮ್ ರಿಸಲ್ಟ್ ಆಯ್ತಾ. ಬಟ್ ಮಾಕ್ ಮತ್ತೆ ಪ್ರೊವಿಷನಲ್ ಈ ವರ್ಷ ಚೇಂಜಸ್ ಆಗುವ ಚಾನ್ಸಸ್ ಇದೆ. ಯಾಕಂತಂದ್ರೆ ಬಹಳ ದೊಡ್ಡದಾಗಿ ಡಿಫ್ರೆನ್ಸ್ ಏನಾಗಲ್ಲ. ಯಾಕಂತಂದ್ರೆ ಇನ್ನು ಕೂಡ ಯಾವುದೇ ರೀತಿ ಕೋರ್ಸ್ ಆಡ್ ಆಗ್ಲಿಲ್ಲ. BNYS ಒಂದೇ ಒಂದು ಕೋರ್ಸ್ ಬಿಟ್ರೆ ಮಾಕ್ ರಿಸಲ್ಟ್ ಆದ್ಮೇಲೆ ಮತ್ತೆ ಯಾವ್ದು ಕೂಡ ಕೋರ್ಸ್ ಆಡ್ ಆಗ್ಲಿಲ್ಲ. ಅಥವಾ B Pharma D Pharma ಆಡ್ ಆಗಿದ್ರೆ ಇನ್ನು ಕೂಡ ಇದರ ಮುಂದೆ ಸ್ವಲ್ಪ
ಬಹಳ ಡಿಫರೆನ್ಸ್ ಆಗ್ತಿತ್ತು. ಅದೇ ಸಮಸ್ಯೆ, ಯಾಕೆಂದ್ರೆ ಕಂಬೈಂಡ್ ಆಗಿ ಕೂಡ ಏನೂ ಆಗ್ಲಿಲ್ಲ. ಮಾಕ್ ರಿಸಲ್ಟ್ ಅಲ್ಲಿ ಆದ್ಮೇಲೆ ಕೂಡ ಕಂಬೈಂಡ್ ಕೌನ್ಸಿಲಿಂಗ್ ನಡೀತಿತ್ತು ಹೋದ ವರ್ಷ, ಬಟ್ ಈ ಸರ್ತಿ ಕಂಬೈಂಡ್ ಕೂಡ ಆಗ್ಲಿಲ್ಲ. ಓಕೆ, ಜಾಸ್ತಿ ಡಿಫರೆನ್ಸ್ ಏನಾಗಲ್ಲ, ಒಂದು 5 to 10% ಚೇಂಜಸ್ ಆಗಿರ್ತದೆ. ಸರಿ, ಏನಾಗಲೂ ರಿಸಲ್ಟ್ ನಾಳೆ ಬರುತ್ತೆ. ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿರಿ. ನಾವು ಇಬ್ಬಿಟ್ಟು ಅಷ್ಟೇ ಹೇಳ್ತೇನೆ. ಬಾಯ್.